ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋದು ರೈಡ್ ವಿಡಿಯೋ ಅಲ್ಲ, ಬೈಕ್ ರಿವ್ಯೂ ವಿಡಿಯೋ ಅಲ್ಲ, ಬಟ್ ನಮ್ಮ ವೆಜಿಟೇರಿಯನ್ ಹೆಂಡತಿಯವರು ಬಾಂಗ್ಡಾ ಕಡಿ ಐಲಾ ಫಿಶ್ ಅಂತಾರಲ್ಲ, ಐಲಾ ಫಿಶ್ ಕರಿ ಮಾಡೋದು ಹೆಂಗಂತ ಹೇಳ್ತಾರೆ. ಫಸ್ಟು ಮಸಾಲ ಏನೇನು ಬೇಕಮ್ಮ ಹೇಳ್ಬಿಡು. ಮಸಾಲೆಗೆ ವೆರಿ ಸಿಂಪಲ್, ಇದು ನಮ್ಮ ಆಯಿ ರೆಸಿಪಿ. ಸೊ 2 ಫುಲ್ ಗಾರ್ಲಿಕ್ ತೊಗೊಂಡಿದ್ದೀನಿ, ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಎಷ್ಟು ಬಾಂಗ್ಡಾ ಇದು? ಇದು ನಮ್ಮನೇಲಿ ಇವಾಗ ನಾನು ಮಾಡ್ತಿರೋದು 4 ಬಿಗ್ ಬಾಂಗ್ಡೆಗೆ. 4 ಬಿಗ್ ಬಾಂಗ್ಡಾಸ್. ಹಾಂ, 4 ಬಿಗ್ ಬಾಂಗ್ಡಾಸ್. ಓಕೆನಾ? ಸೊ ಅದಕ್ಕೆ ಒಂದು 6 ಮೆಂಬರ್ಸ್ ಊಟ ಮಾಡೋ ಥರ. ಓಕೆನಾ? ಸೊ 2 ಫುಲ್ ಗಾರ್ಲಿಕ್ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಗಾರ್ಲಿಕ್ ಬಿಡಿಸ್ಕೊಳ್ಳೋದಂದ್ರೆ ಸಿಪ್ಪೆ ಸಮೇತನಾ? ಹಾಂ, ಸಿಂಪೆ ಸಮೇತ ಹಾಕ್ಬೋದು, ನೋ ಪ್ರಾಬ್ಲಮ್. ಸೊ ಫಸ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ, ತವ ಸ್ವಲ್ಪ. ಸೊ ನಾವು ಇದನ್ನ ಆಯಿಲ್ ಫ್ರೈ ಮಾಡಬೇಕು. ಓಕೆನಾ? ಎಣ್ಣೆ ಸ್ವಲ್ಪ ಕಾಯಿ. ಎಣ್ಣೆ ಕಾದಿದೆ, ಅದಕ್ಕೆ ನಾನು ಗಾರ್ಲಿಕ್ ಹಾಕೋತಿದ್ದೀನಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ಮೆಣಸು, ಆಮೇಲೆ ರೆಡ್ ಚಿಲ್ಲಿ, ಬ್ಯಾಡ್ಗೆ ಮತ್ತೆ ಗುಂಟೂರು 2 ಹಾಕೋಬೇಕು. ಮೆಣಸು ನಂಬರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು 30 ಮೆಣಸು ಇದೆ ಇದರಲ್ಲಿ. 30 ಇದೆಯಾ? ಹೌದು. 30 ಇಲ್ಲ ಕಣ, 30 ಇದೆಯಾ? ಸರಿ, 30 ಮೆಣಸು ಆಯ್ತಾ? ಓಕೆ, ಹಾಕಿದ್ದೀನಿ. ಇದು ನಾರ್ಮಲ್ ಮೆಣಸಿನ್ಕಾಯಿ ಆಗುತ್ತಾ ಅಥವಾ ಬ್ಯಾಡಿ ಮೆಣಸಿನ್ಕಾಯಿ? ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರಿಗೋಸ್ಕರ. ಇದೊಂದು ಸ್ವಲ್ಪ, ಇದು ಒಂದು ಗುಂಟೂರು ಅಂದ್ರೆ ಹಾಕ್ತೀನಿ. ಕರಿ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ. ಒಂದು ಗುಂಟೂರು ಹಾಕ್ತೀನಿ, ಸ್ವಲ್ಪ ಖಾರ ತೋರಿಸಿ. ಅದೆಲ್ಲ ತರಕ್ ಆಗಲ್ಲ, ನಾರ್ಮಲ್ ಮೆಣಸಿನ್ಕಾಯಿ ಹಾಕಿದ್ರೆ ಆಗುತ್ತೆ. ಕಲರ್ ಸ್ವಲ್ಪ ಲೈಟ್ ಡಾರ್ಕ್ ಆಗುತ್ತೆ ಅಷ್ಟೇ, ಅದೊಂದು ಅದ್ ಬಿಟ್ರೆ ಬೇರೆ ಏನಿಲ್ಲ. ಸೊ ನಮ್ಮನೆದು ಸ್ವಲ್ಪ ಖಾರ ಇದೆ, ಅದಕ್ಕೆ ನಾನು 3 ಹಾಕ್ತೀನಿ. ಇಲ್ಲ ಅಂದ್ರೆ 5 to 6 ಹಾಕ್ಬೋದು, ಖಾರ ಅಷ್ಟಿಲ್ಲ ಅಂದ್ರೆ. ಓಕೆ. ಸೊ ಇದ್ರ ಜೊತೆ ಒಂದು ಗುಂಟೂರು ಹಾಕ್ತೀನಿ. ಓಕೆ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮ್ಮದು ಇವಾಗ ಬೆಳ್ಳುಳ್ಳಿನೂ ಕಲರ್ ಚೇಂಜ್ ಆಗಿದೆ, ಬರ್ತಿದೆ. ಇವಾಗ ನಾನು 1.5 ಸ್ಪೂನ್ ಧನಿಯಾ, ಕೊತ್ತಂಬರಿ ಹಾಕೋತಿದ್ದೇನೆ. ಓಕೆ. ಸೊ ಇದಕ್ಕೆ ಇಷ್ಟೇ ಸಿಂಪಲ್ ಮಸಾಲ, ಆಯ್ತಾ? ಇದೊಂಚೂರು ಆಗಿದ ತಕ್ಷಣ ನಿಮಗೆ ಸ್ಮೆಲ್ ಬರುತ್ತೆ. ಯಾವ ಥರ ಸ್ಮೆಲ್ ಬರುತ್ತೆ? ಇದು ಒಂಥರ ಮಸಾಲೆ ಹುರಿದಿರೋ ಸ್ಮೆಲ್ ಬರುತ್ತೆ. ಸೊ ಅವಾಗ ನಾನು ಯಾವತ್ತೂ ಈ ಥರ ಮಸಾಲೆನೇ ಮಾಡಿಲ್ಲ ಅಂದ್ರೆ ಯಾವ ಥರ ಸ್ಮೆಲ್ ಬರುತ್ತೆ? ಅದು ಫ್ರೈ ಆಗಿ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ ಇದನ್ನು ರೆಡ್, ಕೊತ್ತಂಬರಿ ಎಲ್ಲಾನು ರೆಡ್ ಆಗುತ್ತೆ. ಓ, ರೆಡ್ ಆಗುತ್ತೆ, ಆಮೇಲೆ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಆಗೋ ತನಕ ಇಟ್ಕೋಬಾರ್ದು, ಸುಟ್ಟೋಗುತ್ತೆ. ಬ್ಲ್ಯಾಕ್ ಆಗಿದೆ, ಸುಟ್ಟೋಗಿದೆ ಅಂತಂದ್ರೆ ರೆಡ್ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಅನ್ನು ತೆಗೆದುಬಿಡಬೇಕು. ಒಂಚೂರು ಅದು ಘಮ ಬರುತ್ತೆ ಆಕ್ಚುಲಿ ಒಗ್ಗರಣೆ. ಸೊ ಆಕ್ಚುಲಿ ಫಸ್ಟ್ ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ. ಯಾಕಂದ್ರೆ ಕೊತ್ತಂಬರಿ ಬೇಗ ಸುಟ್ಟೋಗುತ್ತೆ, ಫ್ರೈ ಆಗಿಬಿಡುತ್ತೆ. ಇದಾಗಿದೆ, ಡನ್. ಓಕೆನಾ? ರೆಡಿನಾ? ಇದು ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಸಾಲ ಇದಕ್ಕೆ. ಇಷ್ಟೇ ಮಸಾಲೆನಾ? ವೆರಿ ಇಂಪಾರ್ಟೆಂಟ್ ಕೆಲಸ, ತೆಂಗಿನಕಾಯಿ ಹೊಡಿಯೋದು, ಆಯ್ತಾ? ಅದು ಓಕೆ. ಇದನ್ನು ಹಿಂಗೆ ಮಾಡಿ ಹಿಂಗೆ ಹೊಡಿಬೇಕು. ಹಿಂಗೆ ಮಾಡಿ ಹೊಡಿಯೋದು ಯಾಕಂದರೆ ಅದು ಒಳಗಡೆ ಇರೋ ನೀರು ವೇಸ್ಟ್ ಮಾಡಬಾರ್ದು. ಈ ನೀರನ್ನ ಮಸಾಲೆಗೆ ಹಾಕಿದ್ರೆ ಆ್ಯಕ್ಚುಲಿ ಮಸಾಲ ಸಖತ್ ಟೇಸ್ಟ್ ಆಗುತ್ತೆ. ಹೋಳಲ್ಲಿ ಇಷ್ಟು ಮಾತ್ರ ಯೂಸ್, ಅರ್ಧ ಹೋಳಲ್ಲಿ ಇಷ್ಟು ತೆಗೆದಿಟ್ಟಿದ್ದೀವಿ. ಈಗ ಇಷ್ಟು ಮಾತ್ರ ಯೂಸ್ ಮಾಡ್ಕೋತೀನಿ. ಓಕೆ. ಈಗ ಜಾರಿಗೆ ಒಂದು ಇಷ್ಟು ಹುಣಸೆ ಹಣ್ಣು, ಓಕೆನಾ, ಹುಣಸೆ ಬೀಜ ತೆಗೆದುಬಿಟ್ಟು. ಹೌದು. ಸೊ ಇದೆಲ್ಲ ನಾವು ತುರಿದಿರೋ ತೆಂಗಿನಕಾಯಿ ಮತ್ತೆ ಅದು ಫ್ರೈ ಮಾಡ್ಕೊಂಡಿದ್ದು ಇದು. ಓಕೆ. ಆಮೇಲೆ ಇದು ಹಳದಿ ಪುಡಿನ, ಒಂಚೂರು ಅರ್ಶಿನ ಫ್ರೈ ಮಾಡ್ಕೋಬಾರದು ಹಾಕೋಕ್ಕಿಂತ ಮುಂಚೆ? ಬೇಡ, ಅದೆಲ್ಲ ತವಾಗೆ ಇಟ್ಕೊಂಡ್ಬಿಡತ್ತೆ. ಸೊ ಯೂಶಲಿ ಹಿಂಗೆ ಹಾಕ್ತೀವಿ. ಹಿಂಗೆ ಹಾಕಿದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಬೇಕು. ನಾರ್ಮಲ್ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಒಂಥರ ಪೇಸ್ಟ್ ಆಗುವಷ್ಟು ನೀರು ಹಾಕೊಂಡ್ರೆ ಆಯಿತು. ಓಕೆ, ಸರಿ. ಡಾರ್ಕ್ ಬೇಕಾದರೆ ಅದು ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಅದು. ಸೊ ನಮ್ಮನೆ ಮೆಣಸಿನ್ಕಾಯಿ ಇಷ್ಟು ಕಲರ್ ಕೊಡುತ್ತೆ. ಆ್ಯಕ್ಚುಲಿ ನಮ್ಮ ಆಯಿ ಏನು ಹೇಳ್ತಾರಂದ್ರೆ, ಮೆಣಸಿನ್ಕಾಯಿ ರುಬ್ಬೇಕಾದ್ರೆ ಎಲ್ಲ ಅಷ್ಟು ಫುಲ್ ಹಾಕಬಾರ್ದು ಆಯ್ತಾ, 1-2 ಎತ್ತಿಕ್ಬೇಕು.
ಮಸಾಲೆ ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಖಾರ ಮಾಡ್ಕೊಬೋದು ಬೇಕಿದ್ರೆ ಅಂತ ಹೇಳ್ತಾರೆ. ಸೊ ನೀವು ಹಾಗೆ ಮಾಡಿ. ಈಗ ಮಸಾಲ ರೆಡಿ ಆಗಿದೆ ಅಲ್ವಾ? ಮಸಾಲ ರೆಡಿ ಆದ್ಮೇಲೆ ಇವಾಗ ನಾವು ಕಡಿ ಮಾಡ್ಕೊಳ್ಳೋಣ. ಓಕೆನಾ? ಕಡಿ ಯೂಶಲಿ ನಮ್ಮ ಮನೆಯಲ್ಲಿ ವೆಜ್ಗೆ ಸಪ್ರೇಟ್ ಪಾತ್ರೆ, ನಾನ್ ವೆಜ್ಗೆ ಸಪ್ರೇಟ್ ಪಾತ್ರೆ. ಇವಾಗ ನಾವು ಕಡಿ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಗ್ರೀನ್ ಚಿಲ್ಲಿ, ಜಿಂಜರ್, ಮೇನ್ ಕಡಿ ಸೂಪರ್ ಆಗೋಕ್ಕೆ ಬೇಕಾಗಿರೋದು ಇದು ಜುಮುನ್ಕಾಯಿ. ಇದನ್ನ ಥೈಪಳ ಅಂತಾನೂ ಅಂತಾರೆ ಕೊಂಕಣಿಯಲ್ಲಿ. ಕೊಂಕಣಿಯಲ್ಲಿ. ಸರಿ, ಆಮೇಲೆ ಇದು ಈಗ ಇದೆಲ್ಲ ಮಸಾಲೆಗೆ ರುಬ್ಬಕ್ಕೆ ಹಾಕಲ್ಲ, ಕಡಿ ಮಸಾಲೆ ರುಬ್ಬಾಗ ಕಡಿಗೆ ಸಪ್ರೇಟ್ ಆಗಿ ಹಾಕೋದು ಅದು. ಇವಾಗ ಫಸ್ಟ್ ಒಗ್ಗರಣೆ ಹಾಕೊಂತೀವಿ. ಫಸ್ಟ್ ಅದಕ್ಕೆ ಒಗ್ಗರಣೆ ಹಾಕಿ, ಹೌದು, ಇದನ್ನ ಹಾಕೋಬೇಕು ಫಸ್ಟ್. ಜಿಂಜರು ಮತ್ತೆ ಇದು, ನೆಕ್ಸ್ಟ್ ಮಸಾಲೆ ಸ್ವಲ್ಪ ಎಲ್ಲ ಫಿಶ್ ಎಲ್ಲ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಬರೋದು ಇದು. ಸರಿ ಸರಿ, ಮುಂದೆ ತೋರ್ಸಪ್ಪ ಹೆಂಗಂತ. ಓಕೆನಾ? ನಾನು ಹೇಳ್ದಂಗೆ ನಾವು 4 ಫಿಶ್ ತಂದಿದ್ವಿ. 4 ಫಿಶ್ನ ನಾವು 2 ಡಿವೈಡ್ ಪಾರ್ಟ್ ಮಾಡಿಬಿಟ್ಟಿದ್ವಿ. ಓಕೆನಾ? ಸೊ ಇದು ಬಂದ್ಬಿಟ್ಟು ಬಾಲ, ಹೊಟ್ಟೆ ಭಾಗ, ಇದು ಬಂದು ಫ್ರೈಗೆ ಹೋಗುತ್ತೆ. ಓಕೆ, ಹಂಗಂದ್ರೆ ಒಂದು ಫಿಶ್ದು 3 ಭಾಗ ಆಗುತ್ತೆ, ಬಾಲ, ಹೊಟ್ಟೆ ಮತ್ತೆ ತಲೆ. ಓಕೆ, ತಲೆ ಭಾಗ ಎಲ್ಲ ನೀವು ಕಡಿ ಮಾಡ್ತೀರಾ? ಫಿಶ್ಗೆ ಫ್ರೈ ಮಾಡೋಕ್ಕೆ ಈ ಪಾರ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದನ್ನ ಹೊಟ್ಟೆ ಭಾಗ, ಇದು ಮತ್ತೆ ಇದು ಬಾಲ. ಓಕೆ, ಸಪ್ರೇಟ್ ಸಪ್ರೇಟ್ ಮ್ಯಾರಿನೇಷನ್ ಇರುತ್ತೆ ಹೆಂಗೆ? ನೀವು ಕಡಿ ಮಾಡ್ಬೇಕಾದ್ರೆ ಮ್ಯಾರಿನೇಷನ್ ಬೇಡ, ಬಟ್ ನಿಮಗೆ ಫ್ರೈ ಬೇಕಂದ್ರೆ ಮ್ಯಾರಿನೇಷನ್ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಸೊ ಇದಕ್ಕೆ ಮ್ಯಾರಿನೇಷನ್ ಬೇಕು. ಕಡಿ ಮಾಡ್ಕೊಂಡ್ಬಿಡೋಣ. ಸರಿ, ಮುಂದುವರ್ಸು. ಸೊ ಫಸ್ಟ್ ಈ ಪಾತ್ರೆ ತೊಗೊಂಡಿದ್ದೀನಿ. ಎಷ್ಟು ಆಯಿಲ್ ಇದು? ಆಯಿಲ್ ಒಂದು 3 ಟೇಬಲ್ ಸ್ಪೂನ್. ಓಕೆ, ಈಗ ಕಾದಿದೆ. ಒಂದು ಗ್ರೀನ್ ಚಿಲ್ಲಿ, ಖಾರ ನೋಡ್ಕೊಳ್ಳಿ, ಮಸಾಲ ಖಾರ ನೋಡಿಕೊಂಡು 2 ಬೇಕಾದ್ರೆ 2 ಹಾಕೋಬೋದು. ನಾನು 1 ಹಾಕೋತಿದ್ದೀನಿ, ನನ್ನ ಮಸಾಲೆ ಇವಾಗ ಸ್ವಲ್ಪ ಖಾರ ಇದೆ ಅಂತ. ಸೊ ಇದನ್ನು ಫಸ್ಟು ಫ್ರೈ. ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಅದಕ್ಕಿಂತ ಮುಂಚೆ ಸ್ವಲ್ಪ ಮಸಾಲ ತೆಗೆದಿಟ್ಕೋತಿದ್ದೀನಿ. ನಾನು ಫ್ರೈ ಮ್ಯಾರಿನೇಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೌದು, ಅದೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಒಂಚೂರು ನೀರು ಹಾಕೋತೀನಿ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನಮ್ಮ ಮಸಾಲ. ಈಗ ಫಿಶ್ನ ಮೆತ್ತಿಗೆ ಹಾಕೊಬೇಕು, ಇಲ್ಲಾಂದರೆ ಮುಳ್ಳೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಸೊ ಹುಷಾರಾಗಿ ಹಾಕೋಬೇಕು. ಇದು ಗಾಬ್ಲಿ, ಹೊಟ್ಟೆ ಭಾಗ. ಓಕೆನಾ? ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗತ್ತಂತೆ. ಅಷ್ಟು ಉಪ್ಪು. ಓಕೆ, ಸೊ ಇದು ಸ್ವಲ್ಪ ಕಮ್ಮಿ ಹಾಕಿದ್ರೆ ಒಳ್ಳೇದು. ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದಲ್ವಾ? ಊಟ ಮಾಡ್ತಿರ್ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಹಾಕಿದ್ರೆ ಕಮ್ಮಿ ಮಾಡೋದು ಕಷ್ಟ. ಸೊ ಕಲಿಸ್ಬೇಕಾದ್ರೆ ಹುಷಾರು. ಫಿಶ್ ಕಡಿ ಯಾವಾಗ್ಲೂ ಕಲಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಕಲಿಸ್ಬೇಕು. ಜಾಸ್ತಿ ಸೂಟ್ ಆಡಿಸ್ಬಾರ್ದು ಮೇನ್ಲಿ. ಯಾಕೆಂದರೆ ಯಾವಾಗ ಪುಡಿ ಪುಡಿ ಆದರೆ ಬರೀ ಮುಳ್ಳೆ ಸಿಗುತ್ತೆ ಫಿಶ್ಗಿಂತ. ಆಮೇಲೆ ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬಾಂಗ್ಡೆ ಕಡಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಜುಮುನ್ಕಾಯಿ. ಇದನ್ನು ನಾವು ಸ್ವಲ್ಪ ಕುಟ್ಕೊಳ್ಳೋಣ. ಹಾಕೊಂಡು 1 2 3 4 5 ಅಂದ್ರೆ ಪೇಸ್ಟ್ ಮಾಡ್ಕೊಳ್ಳೋದಲ್ಲ, ಅದು ಲೈಟ್ ಆಗಿ ಕುಟ್ಟಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಸ್ಟ್ರಾಂಗ್ ವಾಸನೆ ಇದೆ ಇದಕ್ಕೆ. ಅದು ಫ್ರೆಶ್ ಇದೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಆಗ ಕಡಿನೂ ಚೆನ್ನಾಗಿ. ಸೊ ಇದನ್ನ ಎಷ್ಟೊತ್ತು ಬೇಯಿಸೋದು ಈಗ? ಒಂದು ಸ್ವಲ್ಪ ಅದು ಫಿಶ್ ನಮ್ಗೆ ಗೊತ್ತಾಗುತ್ತೆ. ಫಿಶ್ ಎಷ್ಟೊತ್ತು ಬೇಯಿಸೋದು? 2 ಕುದಿ. ಅಲ್ಲ, ನಿಂಗೆ ಗೊತ್ತಾಗತ್ತೆ. ಫಸ್ಟ್ ಟೈಮ್ ಮಾಡೋದು ಹೆಂಗೆ ಗೊತ್ತಾ? 2 ಕುದಿ ಬಂದು ಫಿಶ್ ಸ್ವಲ್ಪ ಮೆತ್ತಿಗಾಗುತ್ತೆ. ಆಲ್ರೆಡಿ ಮೆತ್ತಿಗಿದೆಲ್ಲ ಫಿಶ್, ಅದಂಗೆ ಮೆತ್ತಿ ಇನ್ನೂ ಮೆತ್ತಗೆ ಏನಾಗುತ್ತೆ? ಅದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ಯಾವ್ದ್ರದ್ದು ಕಲರ್ ಚೇಂಜ್ ಆಗುತ್ತೆ? ಅಡುಗೆ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓಕೆ, ಜಾಸ್ತಿ ಕ್ವೆಶನ್ಸ್ ಕೇಳಬಾರ್ದು. ಗೊತ್ತಾ? ಆಯ್ ಬೈತಾರಾ? ವೆಜಿಟೇರಿಯನ್ ಹೆಂಡತಿ ಇಷ್ಟು ಮಾಡ್ತಾಳಂತ ಖುಷಿ ಪಡಬೇಕು. ವೆಜಿಟೇರಿಯನ್ ಹೆಂಡತಿ ಬರ. ಸೊ ಇದು ಕುದಿ ಬರಲಿ, ನಾವು ಅಷ್ಟರಲ್ಲಿ ಮ್ಯಾರಿನೇಷನ್ ರೆಡಿ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ ಫ್ರೈಗಾ? ಎಸ್, ಓಕೆ, ಫ್ರೈಗೆ. ಓಕೆನಾ? ಸೊ ಇದು ಅವಾಗಲೇ ತೊಗೊಂಡಿರೋ ಮಸಾಲೆ. ಓಕೆನಾ? ನೋಡ್ಬೋದು ಈಗ ಫಿಶ್ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಓಕೆನಾ? ನಂಗೆ ಗೊತ್ತಿಲ್ಲ ಅದು ಎಷ್ಟು ಕಾಣಿಸ್ತಿದೆ ಅಂತ. ನನಗೂ ಗೊತ್ತಿಲ್ಲ. ಸೊ ಇವಾಗ ಕುದಿ ಬಂದಿದೆ, ಫಿಶ್ ಗ್ರೇವಿ ರೆಡಿನಾ? ನಾನೀಗ ಆಫ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಫ್ರೈಗೆ ಇದು ಒಂದು ಮ್ಯಾರಿನೇಷನ್ ಮಸಾಲ ನಮ್ಮ ಮನೇಲಿ ಯೂಶಲಿ ಯಾವಾಗಲೂ ರೆಡಿ ಇರುತ್ತೆ. ಯಾಕೆಂದರೆ ನಮ್ಮ ಮನೇಲಿ
ರೆಗ್ಯುಲರ್ ಫಿಶ್ ಆಫನ್ ಫಿಶ್ ಇದ್ದೇ ಇರುತ್ತೆ, ವಾರದಲ್ಲಿ ಒಂದು 2 days ಇದ್ದೇ ಇರುತ್ತೆ. ಇದರಲ್ಲಿ ಸೊ ಇದರಲ್ಲಿ ಇವಾಗ ನಾವು ಇದನ್ನ ಮ್ಯಾರಿನೇಷನ್ ಹೆಂಗೆ ರೆಡಿ ಮಾಡ್ಕೋತೀವಿ ಅಂದರೆ, ಇದರಲ್ಲಿ 2 garlic, ಓಕೆನಾ, ಆಮೇಲೆ ಒಂದು 4 ಬ್ಯಾಡಗಿ, ಓಕೆನಾ, ಕಲರ್ ಬ್ಯಾಡಗಿ ಮೆಣಸು, ಮೆಣಸಿನ್ಕಾಯಿ, ಓಕೆನಾ, ಆಮೇಲೆ ಹಳದಿ ಸ್ವಲ್ಪ, ಹುಣಸೆ ಹಣ್ಣು, ಇಷ್ಟನ್ನು ಹಾಕಿ ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಓಕೆನಾ, ಒಂಚೂರು ಉಪ್ಪು ಹಾಕೋಬಹುದು ಬೇಕಿದ್ರೆ ನೀವು. ಮ್ಯಾರಿನೇಷನ್ ಚೆನ್ನಾಗಿ ಕಲಿಸ್ಕೊಂತಿದ್ದೀನಿ. ನಾನು ಕಲ್ಲುಪ್ಪು ಹಾಕಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕಲಿಸ್ತಾ ಇದ್ದೀನಿ. ಓಕೆ, ಕಲ್ಲುಪ್ಪು ಹಾಕಿದ್ರೆ ನಾರ್ಮಲ್ ಉಪ್ಪು ಹಾಕಿದ್ರೆ ಆಗಲ್ವಾ? ಹಾಕ್ಬೋದು, ಬಟ್ ಕಲ್ಲುಪ್ಪು ಇನ್ನೂ ರುಚಿ ಜಾಸ್ತಿ ಕೊಡುತ್ತೆ. ಓಕೆ, ಆದಮೇಲೆ ಫಿಶ್ಗೆ ಚೆನ್ನಾಗಿ ಮ್ಯಾರಿನೇಷನ್ ಮಾಡೋದು. ಹಿಂಗೆ ನಾವು ಲಾಸ್ಟ್ ಫಿಶ್ ಫ್ರೈ ಮಸಾಲೆ ಚೆನ್ನಾಗಿ ಮ್ಯಾರಿನೇಟ್ ಆಗ್ತದೆ. ಸೊ ಮ್ಯಾರಿನೇಷನ್ ಆದಮೇಲೆ ಊಟಕ್ಕಿಂತ ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ಹೊತ್ತು ಆಯ್ತಾ, ಅದಕ್ಕೆ 1 hour ಮುಂಚೆ, ಹಾಫ್ ಆನ್ ಅವರ್ ಮುಂಚೆ ನಿಮಗೆ ಬಿಸಿ ಬಿಸಿ ಬೇಕಂದ್ರೆ, ಓಕೆನಾ, ಇದನ್ನ ಬಾಂಬೆ ರವೆ ಅಥವಾ ಸೂಜಿ ರವೆ ಅಂದರೆ ಸಣ್ಣ ರವೆ ಇರಬೇಕು. ಅದರ ಜೊತೆ ಅದನ್ನ ಒಂದು ಪ್ಲೇಟಲ್ಲಿ ತಗೊಳ್ಳಿ. ನಿಮಗೆ ಅಕಸ್ಮಾತ್ ಖಾರ ಇನ್ನೂ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀವು ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೋಬೋದು. ಹೌದು, ಮಿಕ್ಸ್ ಮಾಡಿಕೊಂಡು ಇದನ್ನ ಜಸ್ಟ್ ಅದರಲ್ಲಿ ಡಿಪ್ ಅಥವಾ ಏನಂತಾರೆ ಅದು ಬಿಟ್ಟು ತವಾ ಮೇಲೆ ಆಯಿಲ್ ಫ್ರೈ, ಅಥವಾ ನೀವು ಕೊಬ್ಬರಿ ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಟೇಸ್ಟ್ ಜಾಸ್ತಿ ಬರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ. ಇಲ್ಲ ನಾರ್ಮಲ್ ಎಣ್ಣೆ ಯೂಸ್ ಮಾಡಿಕೊಂಡು ನಾರ್ಮಲ್ ಫ್ರೈ ಮಾಡಿದ್ರೆ ನಿಮ್ಮ ಫ್ರೈ ಬಾಂಗ್ಡೆ ಕಡಿ ಬಾಂಗ್ಡೆ ಫ್ರೈ ಎರಡೂ ಟ್ರೈ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.